ವೆಲ್ಕಮ್ ಬ್ಯಾಕ್. ಬಳ್ಳಾರಿಯಲ್ಲಿ ಜನವರಿ 1ನೇ ತಾರೀಕು ನಡೆದಂತಹ ಆ ಫೈರಿಂಗ್ ರಾಜಕಾರಣ ಈಗಲೂ ಕೂಡ ಧಗಧಗಿಸ್ತಾ ಇದೆ. ಮತ್ತೆ ಬೇರೆ ರೀತಿಯ ವಿಚಾರವನ್ನ ಈಗ ಸೇರ್ಪಡೆ ಮಾಡಿಕೊಂಡಿದೆ. ಮತ್ತೊಮ್ಮೆ ಬಳ್ಳಾರಿಯಲ್ಲಿ ರಾಜಕೀಯ ಕಿತ್ತಾಟ ತೀವ್ರಗೊಂಡಿದೆ. ಬೆಂಕಿ ವಿಚಾರವಾಗಿ ಅವತ್ತು ಫೈರಿಂಗ್, ಇವತ್ತು ಈ ರೀತಿಯ ಫೈರಿಂಗ್. ನಾರಾ ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಫೈಟ್ ಜೋರಾಗಿದೆ. ಜನಾರ್ದನ್ ರೆಡ್ಡಿ ಮಾಡೆಲ್ ಹೌಸ್ಗೆ ಯಾರಿಂದ ಬೆಂಕಿ ಬಿತ್ತು? ಇದು ಭರತ್ ರೆಡ್ಡಿ ಕೃತ್ಯ ಅಂತಿದ್ದಾರೆ ಜನಾರ್ದನ್ ರೆಡ್ಡಿ. ಇದು ರೆಡ್ಡಿಗೆ ಸೇರಿರುವ ವಿಲ್ಲಾ ಮಾದರಿಯ ಸುಂದರ ಮನೆ. 2011ರಲ್ಲಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿದ್ದಾರೆ ರೆಡ್ಡಿ ಅವರು. ಇದನ್ನ ಅದೇ ಮನೆಗೆ ಬೆಂಕಿ ಹಚ್ಚಿ ಹಾನಿ ಮಾಡಿದ್ದಾರೆ ಕಿಡಿಗೇಡಿಗಳು. ಬ್ಯಾನರ್ ಗಲಾಟೆಯ ವೇಳೆ ನಾರಾ ಭರತ್ ರೆಡ್ಡಿ ಅಬ್ಬರಿಸಿದ್ರು. ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಹಾಕುವುದಾಗಿ ಬೆದರಿಕೆ ಹಾಕಿದ್ರು. ಅವತ್ತು ಸಾಧ್ಯ ಆಗಲಿಲ್ಲ, ಈಗ ಸುಟ್ರು ಅಂತಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಬೆಂಕಿ ಹಚ್ಚಿದ್ದ ಯುವಕನ ಚಿತ್ರವನ್ನು ಕೂಡ ರೆಡ್ಡಿಗಳು ಪ್ರದರ್ಶಿಸಿದ್ದಾರೆ. ಮಂಗಳವಾರ ಅಧಿವೇಶನದಲ್ಲಿ ಇದೇ ವಿಷಯ ಚರ್ಚೆಗೆ ಬರುತ್ತಾ. ಹಾಗಿದ್ರೆ ಭರತ್ ರೆಡ್ಡಿ ಮೇಲೆ ಮುಗಿಬೀಳುತ್ತಾ ಕೇಸರಿ ಸೇನೆ? ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಎಲ್ಲಿ ಹೋಯಿತು? ಅಗೇನ್ ಇದೇ ಪ್ರಶ್ನೆ. ಅವತ್ತು ಕುಲ್ಲಂಕುಲ್ಲ ಫೈರಿಂಗ್, ಇವತ್ತು ಯಾರೋ ಬರ್ತಾರೆ ಕುಲ್ಲಂಕುಲ್ಲ ಬೆಂಕಿ ಹಚ್ಚಿ ಹೋಗ್ತಾರೆ. ಯಾವ ವ್ಯವಸ್ಥೆಯಲ್ಲಿ ಇದೀವಿ ನಾವು ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಬಳ್ಳಾರಿಯಲ್ಲಿ ಜನವರಿ 1ನೇ ತಾರೀಕು ನಡೆದಂತಹ ಆ ಫೈರಿಂಗ್ ರಾಜಕಾರಣ ಈಗಲೂ ಕೂಡ ಧಗಧಗಿಸ್ತಾ ಇದೆ. ಮತ್ತೆ ಬೇರೆ ರೀತಿಯ ವಿಚಾರವನ್ನ ಈಗ ಸೇರ್ಪಡೆ ಮಾಡಿಕೊಂಡಿದೆ. ಮತ್ತೊಮ್ಮೆ ಬಳ್ಳಾರಿಯಲ್ಲಿ ರಾಜಕೀಯ ಕಿತ್ತಾಟ ತೀವ್ರಗೊಂಡಿದೆ. ಬೆಂಕಿ ವಿಚಾರವಾಗಿ ಅವತ್ತು ಫೈರಿಂಗ್, ಇವತ್ತು ಈ ರೀತಿಯ ಫೈರಿಂಗ್. ನಾರಾ ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಫೈಟ್ ಜೋರಾಗಿದೆ. ಜನಾರ್ದನ್ ರೆಡ್ಡಿ ಮಾಡೆಲ್ ಹೌಸ್ಗೆ ಯಾರಿಂದ ಬೆಂಕಿ ಬಿತ್ತು? ಇದು ಭರತ್ ರೆಡ್ಡಿ ಕೃತ್ಯ ಅಂತಿದ್ದಾರೆ ಜನಾರ್ದನ್ ರೆಡ್ಡಿ. ಇದು ರೆಡ್ಡಿಗೆ ಸೇರಿರುವ ವಿಲ್ಲಾ ಮಾದರಿಯ ಸುಂದರ ಮನೆ. 2011ರಲ್ಲಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿದ್ದಾರೆ ರೆಡ್ಡಿ ಅವರು. ಇದನ್ನ ಅದೇ ಮನೆಗೆ ಬೆಂಕಿ ಹಚ್ಚಿ ಹಾನಿ ಮಾಡಿದ್ದಾರೆ ಕಿಡಿಗೇಡಿಗಳು. ಬ್ಯಾನರ್ ಗಲಾಟೆಯ ವೇಳೆ ನಾರಾ ಭರತ್ ರೆಡ್ಡಿ ಅಬ್ಬರಿಸಿದ್ರು. ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಹಾಕುವುದಾಗಿ ಬೆದರಿಕೆ ಹಾಕಿದ್ರು. ಅವತ್ತು ಸಾಧ್ಯ ಆಗಲಿಲ್ಲ, ಈಗ ಸುಟ್ರು ಅಂತಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಬೆಂಕಿ ಹಚ್ಚಿದ್ದ ಯುವಕನ ಚಿತ್ರವನ್ನು ಕೂಡ ರೆಡ್ಡಿಗಳು ಪ್ರದರ್ಶಿಸಿದ್ದಾರೆ. ಮಂಗಳವಾರ ಅಧಿವೇಶನದಲ್ಲಿ ಇದೇ ವಿಷಯ ಚರ್ಚೆಗೆ ಬರುತ್ತಾ. ಹಾಗಿದ್ರೆ ಭರತ್ ರೆಡ್ಡಿ ಮೇಲೆ ಮುಗಿಬೀಳುತ್ತಾ ಕೇಸರಿ ಸೇನೆ? ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಎಲ್ಲಿ ಹೋಯಿತು? ಅಗೇನ್ ಇದೇ ಪ್ರಶ್ನೆ. ಅವತ್ತು ಕುಲ್ಲಂಕುಲ್ಲ ಫೈರಿಂಗ್, ಇವತ್ತು ಯಾರೋ ಬರ್ತಾರೆ ಕುಲ್ಲಂಕುಲ್ಲ ಬೆಂಕಿ ಹಚ್ಚಿ ಹೋಗ್ತಾರೆ. ಯಾವ ವ್ಯವಸ್ಥೆಯಲ್ಲಿ ಇದೀವಿ ನಾವು ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಬಳ್ಳಾರಿಯಲ್ಲಿ ಜನವರಿ 1ನೇ ತಾರೀಕು ನಡೆದಂತಹ ಆ ಫೈರಿಂಗ್ ರಾಜಕಾರಣ ಈಗಲೂ ಕೂಡ ಧಗಧಗಿಸ್ತಾ ಇದೆ. ಮತ್ತೆ ಬೇರೆ ರೀತಿಯ ವಿಚಾರವನ್ನ ಈಗ ಸೇರ್ಪಡೆ ಮಾಡಿಕೊಂಡಿದೆ. ಮತ್ತೊಮ್ಮೆ ಬಳ್ಳಾರಿಯಲ್ಲಿ ರಾಜಕೀಯ ಕಿತ್ತಾಟ ತೀವ್ರಗೊಂಡಿದೆ. ಬೆಂಕಿ ವಿಚಾರವಾಗಿ ಅವತ್ತು ಫೈರಿಂಗ್, ಇವತ್ತು ಈ ರೀತಿಯ ಫೈರಿಂಗ್. ನಾರಾ ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಫೈಟ್ ಜೋರಾಗಿದೆ. ಜನಾರ್ದನ್ ರೆಡ್ಡಿ ಮಾಡೆಲ್ ಹೌಸ್ಗೆ ಯಾರಿಂದ ಬೆಂಕಿ ಬಿತ್ತು? ಇದು ಭರತ್ ರೆಡ್ಡಿ ಕೃತ್ಯ ಅಂತಿದ್ದಾರೆ ಜನಾರ್ದನ್ ರೆಡ್ಡಿ. ಇದು ರೆಡ್ಡಿಗೆ ಸೇರಿರುವ ವಿಲ್ಲಾ ಮಾದರಿಯ ಸುಂದರ ಮನೆ. 2011ರಲ್ಲಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿದ್ದಾರೆ ರೆಡ್ಡಿ ಅವರು. ಇದನ್ನ ಅದೇ ಮನೆಗೆ ಬೆಂಕಿ ಹಚ್ಚಿ ಹಾನಿ ಮಾಡಿದ್ದಾರೆ ಕಿಡಿಗೇಡಿಗಳು. ಬ್ಯಾನರ್ ಗಲಾಟೆಯ ವೇಳೆ ನಾರಾ ಭರತ್ ರೆಡ್ಡಿ ಅಬ್ಬರಿಸಿದ್ರು. ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಹಾಕುವುದಾಗಿ ಬೆದರಿಕೆ ಹಾಕಿದ್ರು. ಅವತ್ತು ಸಾಧ್ಯ ಆಗಲಿಲ್ಲ, ಈಗ ಸುಟ್ರು ಅಂತಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಬೆಂಕಿ ಹಚ್ಚಿದ್ದ ಯುವಕನ ಚಿತ್ರವನ್ನು ಕೂಡ ರೆಡ್ಡಿಗಳು ಪ್ರದರ್ಶಿಸಿದ್ದಾರೆ. ಮಂಗಳವಾರ ಅಧಿವೇಶನದಲ್ಲಿ ಇದೇ ವಿಷಯ ಚರ್ಚೆಗೆ ಬರುತ್ತಾ. ಹಾಗಿದ್ರೆ ಭರತ್ ರೆಡ್ಡಿ ಮೇಲೆ ಮುಗಿಬೀಳುತ್ತಾ ಕೇಸರಿ ಸೇನೆ? ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಎಲ್ಲಿ ಹೋಯಿತು? ಅಗೇನ್ ಇದೇ ಪ್ರಶ್ನೆ. ಅವತ್ತು ಕುಲ್ಲಂಕುಲ್ಲ ಫೈರಿಂಗ್, ಇವತ್ತು ಯಾರೋ ಬರ್ತಾರೆ ಕುಲ್ಲಂಕುಲ್ಲ ಬೆಂಕಿ ಹಚ್ಚಿ ಹೋಗ್ತಾರೆ. ಯಾವ ವ್ಯವಸ್ಥೆಯಲ್ಲಿ ಇದೀವಿ ನಾವು ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಬಳ್ಳಾರಿಯಲ್ಲಿ ಜನವರಿ 1ನೇ ತಾರೀಕು ನಡೆದಂತಹ ಆ ಫೈರಿಂಗ್ ರಾಜಕಾರಣ ಈಗಲೂ ಕೂಡ ಧಗಧಗಿಸ್ತಾ ಇದೆ. ಮತ್ತೆ ಬೇರೆ ರೀತಿಯ ವಿಚಾರವನ್ನ ಈಗ ಸೇರ್ಪಡೆ ಮಾಡಿಕೊಂಡಿದೆ. ಮತ್ತೊಮ್ಮೆ ಬಳ್ಳಾರಿಯಲ್ಲಿ ರಾಜಕೀಯ ಕಿತ್ತಾಟ ತೀವ್ರಗೊಂಡಿದೆ. ಬೆಂಕಿ ವಿಚಾರವಾಗಿ ಅವತ್ತು ಫೈರಿಂಗ್,
ಇವತ್ತು ಈ ರೀತಿಯ ಫೈರಿಂಗ್. ನಾರಾ ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಫೈಟ್ ಜೋರಾಗಿದೆ. ಜನಾರ್ದನ್ ರೆಡ್ಡಿ ಮಾಡೆಲ್ ಹೌಸ್ಗೆ ಯಾರಿಂದ ಬೆಂಕಿ ಬಿತ್ತು? ಇದು ಭರತ್ ರೆಡ್ಡಿ ಕೃತ್ಯ ಅಂತಿದ್ದಾರೆ ಜನಾರ್ದನ್ ರೆಡ್ಡಿ. ಇದು ರೆಡ್ಡಿಗೆ ಸೇರಿರುವ ವಿಲ್ಲಾ ಮಾದರಿಯ ಸುಂದರ ಮನೆ. 2011ರಲ್ಲಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿದ್ದಾರೆ ರೆಡ್ಡಿ ಅವರು. ಇದನ್ನ ಅದೇ ಮನೆಗೆ ಬೆಂಕಿ ಹಚ್ಚಿ ಹಾನಿ ಮಾಡಿದ್ದಾರೆ ಕಿಡಿಗೇಡಿಗಳು. ಬ್ಯಾನರ್ ಗಲಾಟೆಯ ವೇಳೆ ನಾರಾ ಭರತ್ ರೆಡ್ಡಿ ಅಬ್ಬರಿಸಿದ್ರು. ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಹಾಕುವುದಾಗಿ ಬೆದರಿಕೆ ಹಾಕಿದ್ರು. ಅವತ್ತು ಸಾಧ್ಯ ಆಗಲಿಲ್ಲ, ಈಗ ಸುಟ್ರು ಅಂತಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಬೆಂಕಿ ಹಚ್ಚಿದ್ದ ಯುವಕನ ಚಿತ್ರವನ್ನು ಕೂಡ ರೆಡ್ಡಿಗಳು ಪ್ರದರ್ಶಿಸಿದ್ದಾರೆ. ಮಂಗಳವಾರ ಅಧಿವೇಶನದಲ್ಲಿ ಇದೇ ವಿಷಯ ಚರ್ಚೆಗೆ ಬರುತ್ತಾ? ಹಾಗಿದ್ರೆ ಭರತ್ ರೆಡ್ಡಿ ಮೇಲೆ ಮುಗಿಬೀಳುತ್ತಾ ಕೇಸರಿ ಸೇನೆ? ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಎಲ್ಲಿ ಹೋಯಿತು? ಅಗೇನ್ ಇದೇ ಪ್ರಶ್ನೆ. ಅವತ್ತು ಕುಲ್ಲಂ ಕುಲ್ಲ ಫೈರಿಂಗ್, ಇವತ್ತು ಯಾರೋ ಬರ್ತಾರೆ ಕುಲ್ಲಂ ಕುಲ್ಲ ಬೆಂಕಿ ಹಚ್ಚಿ ಹೋಗ್ತಾರೆ. ಯಾವ ವ್ಯವಸ್ಥೆಯಲ್ಲಿ ಇದೀವಿ ನಾವು ಅನ್ನುವಂತಹ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಬಳ್ಳಾರಿಯಲ್ಲಿ ಜನವರಿ 1ನೇ ತಾರೀಕು ನಡೆದಂತಹ ಆ ಫೈರಿಂಗ್ ರಾಜಕಾರಣ ಈಗಲೂ ಕೂಡ ಧಗಧಗಿಸ್ತಾ ಇದೆ. ಮತ್ತೆ ಬೇರೆ ರೀತಿಯ ವಿಚಾರವನ್ನ ಈಗ ಸೇರ್ಪಡೆ ಮಾಡಿಕೊಂಡಿದೆ. ಮತ್ತೊಮ್ಮೆ ಬಳ್ಳಾರಿಯಲ್ಲಿ ರಾಜಕೀಯ ಕಿತ್ತಾಟ ತೀವ್ರಗೊಂಡಿದೆ ಬೆಂಕಿ ವಿಚಾರವಾಗಿ. ಅವತ್ತು ಫೈರಿಂಗ್, ಇವತ್ತು ಈ ರೀತಿಯ ಫೈರಿಂಗ್. ನಾರಾ ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಫೈಟ್ ಜೋರಾಗಿದೆ. ಜನಾರ್ದನ್ ರೆಡ್ಡಿ ಮಾಡೆಲ್ ಹೌಸ್ಗೆ ಯಾರಿಂದ ಬೆಂಕಿ ಬಿತ್ತು? ಇದು ಭರತ್ ರೆಡ್ಡಿ ಕೃತ್ಯ ಅಂತಿದ್ದಾರೆ ಜನಾರ್ದನ್ ರೆಡ್ಡಿ. ಇದು ರೆಡ್ಡಿಗೆ ಸೇರಿರುವ ವಿಲ್ಲಾ ಮಾದರಿಯ ಸುಂದರ ಮನೆ. 2011ರಲ್ಲಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿದ್ದಾರೆ ರೆಡ್ಡಿ ಅವರು. ಇದನ್ನ ಅದೇ ಮನೆಗೆ ಬೆಂಕಿ ಹಚ್ಚಿ ಹಾನಿ ಮಾಡಿದ್ದಾರೆ ಕಿಡಿಗೇಡಿಗಳು. ಬ್ಯಾನರ್ ಗಲಾಟೆಯ ವೇಳೆ ನಾರಾ ಭರತ್ ರೆಡ್ಡಿ ಅಬ್ಬರಿಸಿದ್ರು. ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಹಾಕುವುದಾಗಿ ಬೆದರಿಕೆ ಹಾಕಿದ್ರು. ಅವತ್ತು ಸಾಧ್ಯ ಆಗಲಿಲ್ಲ, ಈಗ ಸುಟ್ರು ಅಂತಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಬೆಂಕಿ ಹಚ್ಚಿದ್ದ ಯುವಕನ ಚಿತ್ರವನ್ನು ಕೂಡ ರೆಡ್ಡಿಗಳು ಪ್ರದರ್ಶಿಸಿದ್ದಾರೆ. ಮಂಗಳವಾರ ಅಧಿವೇಶನದಲ್ಲಿ ಇದೇ ವಿಷಯ ಚರ್ಚೆಗೆ ಬರುತ್ತಾ? ಹಾಗಿದ್ರೆ ಭರತ್ ರೆಡ್ಡಿ ಮೇಲೆ ಮುಗಿಬೀಳುತ್ತಾ ಕೇಸರಿ ಸೇನೆ? ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಎಲ್ಲಿ ಹೋಯಿತು? ಅಗೇನ್ ಇದೇ ಪ್ರಶ್ನೆ. ಅವತ್ತು ಕುಲ್ಲಂ ಕುಲ್ಲ ಫೈರಿಂಗ್, ಇವತ್ತು ಯಾರೋ ಬರ್ತಾರೆ ಕುಲ್ಲಂ ಕುಲ್ಲ ಬೆಂಕಿ ಹಚ್ಚಿ ಹೋಗ್ತಾರೆ. ಯಾವ ವ್ಯವಸ್ಥೆಯಲ್ಲಿ ಇದೀವಿ ನಾವು ಅನ್ನುವಂತಹ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಬಳ್ಳಾರಿಯಲ್ಲಿ ಜನವರಿ 1ನೇ ತಾರೀಕು ನಡೆದಂತಹ ಆ ಫೈರಿಂಗ್ ರಾಜಕಾರಣ ಈಗಲೂ ಕೂಡ ಧಗಧಗಿಸ್ತಾ ಇದೆ. ಮತ್ತೆ ಬೇರೆ ರೀತಿಯ ವಿಚಾರವನ್ನ ಈಗ ಸೇರ್ಪಡೆ ಮಾಡಿಕೊಂಡಿದೆ. ಮತ್ತೊಮ್ಮೆ ಬಳ್ಳಾರಿಯಲ್ಲಿ ರಾಜಕೀಯ ಕಿತ್ತಾಟ ತೀವ್ರಗೊಂಡಿದೆ ಬೆಂಕಿ ವಿಚಾರವಾಗಿ. ಅವತ್ತು ಫೈರಿಂಗ್, ಇವತ್ತು ಈ ರೀತಿಯ ಫೈರಿಂಗ್. ನಾರಾ ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಫೈಟ್ ಜೋರಾಗಿದೆ. ಜನಾರ್ದನ್ ರೆಡ್ಡಿ ಮಾಡೆಲ್ ಹೌಸ್ಗೆ ಯಾರಿಂದ ಬೆಂಕಿ ಬಿತ್ತು? ಇದು ಭರತ್ ರೆಡ್ಡಿ ಕೃತ್ಯ ಅಂತಿದ್ದಾರೆ ಜನಾರ್ದನ್ ರೆಡ್ಡಿ. ಇದು ರೆಡ್ಡಿಗೆ ಸೇರಿರುವ ವಿಲ್ಲಾ ಮಾದರಿಯ ಸುಂದರ ಮನೆ. 2011ರಲ್ಲಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿದ್ದಾರೆ ರೆಡ್ಡಿ ಅವರು. ಇದನ್ನ ಅದೇ ಮನೆಗೆ ಬೆಂಕಿ ಹಚ್ಚಿ ಹಾನಿ ಮಾಡಿದ್ದಾರೆ ಕಿಡಿಗೇಡಿಗಳು. ಬ್ಯಾನರ್ ಗಲಾಟೆಯ ವೇಳೆ ನಾರಾ ಭರತ್ ರೆಡ್ಡಿ ಅಬ್ಬರಿಸಿದ್ರು. ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಹಾಕುವುದಾಗಿ ಬೆದರಿಕೆ ಹಾಕಿದ್ರು. ಅವತ್ತು ಸಾಧ್ಯ ಆಗಲಿಲ್ಲ, ಈಗ ಸುಟ್ರು ಅಂತಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಬೆಂಕಿ ಹಚ್ಚಿದ್ದ ಯುವಕನ ಚಿತ್ರವನ್ನು ಕೂಡ ರೆಡ್ಡಿಗಳು ಪ್ರದರ್ಶಿಸಿದ್ದಾರೆ. ಮಂಗಳವಾರ ಅಧಿವೇಶನದಲ್ಲಿ ಇದೇ ವಿಷಯ ಚರ್ಚೆಗೆ ಬರುತ್ತಾ? ಹಾಗಿದ್ರೆ ಭರತ್ ರೆಡ್ಡಿ ಮೇಲೆ ಮುಗಿಬೀಳುತ್ತಾ ಕೇಸರಿ ಸೇನೆ? ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಎಲ್ಲಿ ಹೋಯಿತು? ಅಗೇನ್ ಇದೇ ಪ್ರಶ್ನೆ. ಅವತ್ತು ಕುಲ್ಲಂ ಕುಲ್ಲ ಫೈರಿಂಗ್, ಇವತ್ತು ಯಾರೋ ಬರ್ತಾರೆ ಕುಲ್ಲಂ ಕುಲ್ಲ ಬೆಂಕಿ ಹಚ್ಚಿ ಹೋಗ್ತಾರೆ. ಯಾವ ವ್ಯವಸ್ಥೆಯಲ್ಲಿ ಇದೀವಿ ನಾವು ಅನ್ನುವಂತಹ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ.